ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರವಿಶಂಕರ್ ಗುರೂಜಿ ಅವರ ಕನಕ್ಪುರ್ ಮೇನ್ ರೋಡ್ ಅಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ವಿಸಿಟ್ ಮಾಡಿದ್ವಿ. ಈ ಆಶ್ರಮವನ್ನು ರವಿಶಂಕರ್ ಗುರೂಜಿ ಅವರು 1986ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದು ಬೆಂಗಳೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರ ಆಗಬಹುದು. ಈ ಜಾಗವು ನಮಗೆ ಮನಸ್ಸಿಗೆ ಶಾಂತಿ ಕೊಡುವ ಸರಳ ಮಾರ್ಗಗಳು, ಧ್ಯಾನದ ಮಹತ್ವ, ಉಸಿರಾಟ ವಿಧಾನಗಳು ಮತ್ತು ಸಂತೋಷದಿಂದ ಬದುಕುವುದು ಹೇಗೆ ಎಂದು ಮರುಪರಿಚಯಿಸುತ್ತದೆ. ಬನ್ನಿ, ಆಶ್ರಮದ ಭೇಟಿ ಹೇಗಿತ್ತು ಅಂತ ನೋಡೋಣ. ಮೊದಲಿಗೆ ನಾವು ವಿಶಾಲಾಕ್ಷಿ ಮಂಟಪಕ್ಕೆ ಹೋಗ್ತೀವಿ. ಇಲ್ಲಿ ನೀವು ಯಾವುದೇ ಯೋಚನೆ ಇಲ್ಲದೆ ಸ್ಟ್ರೆಸ್ ಫ್ರೀ ಆಗಿ ರಿಲ್ಯಾಕ್ಸ್ ಮಾಡಬಹುದು. ಈ ಮಂಟಪದಲ್ಲಿ ಪ್ರೇಯರ್ ಹಾಗೂ ಧ್ಯಾನವನ್ನು ಮಾಡಿ ಮನಸ್ಸಿಗೆ ನೆಮ್ಮದಿ ಸಿಗುವ ಹಾಗೆ ಶಾಂತಿಯಿಂದ ವಿಶ್ರಾಂತಿಸಬಹುದು. ಇಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರುವುದಿಲ್ಲ. ವಿಶಾಲವಾದ ಕಿಟಕಿಗಳಿಂದ ತಣ್ಣನೆಯ ಗಾಳಿ ಬೀಸುತ್ತಿರುತ್ತದೆ. ಎಷ್ಟೊತ್ತು ಬೇಕಾದರೂ ಕುಳಿತುಕೊಳ್ಳಬಹುದು, ವಿಶ್ರಾಂತಿ ಮಾಡಬಹುದು. ಸ್ವಲ್ಪ ಸಮಯದ ನಂತರ ನಾವು ಆಶ್ರಮದ ಸುತ್ತಮುತ್ತ ವಾತಾವರಣವನ್ನು ನೋಡಿಕೊಂಡು ಆಂಫಿ ಥಿಯೇಟರ್ಗೆ ಬಂದು ಕುಳಿತುಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡೆ. ಏನಾದರೂ ಇವೆಂಟ್ ಇದ್ದರೆ ಇದೇ ಜಾಗದಲ್ಲಿ ನಡೆಯುತ್ತದೆ. ಅಷ್ಟೊತ್ತಿಗೆ ಊಟದ ಸಮಯವಾಗಿತ್ತು. ಸೊ ಹಾಗಾಗಿ ನಾವೆಲ್ಲ ಭೋಜನಾಲಯಕ್ಕೆ ಹೋಗ್ತೀವಿ. ಇಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ ಹಾಗೂ ರಾತ್ರಿ ಊಟ ಎಲ್ಲವೂ ಫ್ರೀ ಆಗಿರುತ್ತದೆ. ಅಕ್ಕಪಕ್ಕದಲ್ಲಿ ದಿನಸಿ ಅಂಗಡಿಗಳು, ಬೇಕರಿಗಳು ಹಾಗೂ ಸ್ಟೋರ್ಸ್ಗಳಿರುತ್ತವೆ. ಅಲ್ಲಿ ಹೋಗಿ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬಹುದು. ಊಟ ಮುಗಿದ ನಂತರ ಇನ್ನೇನು ಹೊರಡೋಣ ಅಂದುಕೊಂಡು ಅಲ್ಲಿಂದ ಹೊರಟೆವು. ಹೋಗುವಾಗ ಗುರುಪಾದುಕಾ ವನಂಗೆ ಭೇಟಿ ನೀಡಿ ಸ್ವಲ್ಪ ಕಾಲ ಕಳೆದು ನಂತರ ಅಲ್ಲಿಂದ ಮರಳಿ ಬೆಂಗಳೂರಿಗೆ ಹೊರಟೆವು. ಗೈಸ್, ನೀವೇನಾದರೂ ಡೈಲಿ ಬ್ಯುಸಿ ಲೈಫಿಂದ ಒಂದು ಒಳ್ಳೆ ಬ್ರೇಕ್ ಬೇಕು ಅಂದರೆ ಆರ್ಟ್ ಆಫ್ ಲಿವಿಂಗ್ ಈಸ್ ದ ಬೆಸ್ಟ್ ಆಪ್ಷನ್. ಸಮಯ ಸಿಕ್ಕರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಈ ಸ್ಥಳಕ್ಕೆ ಭೇಟಿ ನೀಡಿ. ಥ್ಯಾಂಕ್ ಯು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.